ಹಾಯ್ ಫ್ರೆಂಡ್ಸ್, ಇದು ನನ್ನ ಶುಕ್ರವಾರದ ಮಿನಿ ಲಾಗ್ ನೋಡ್ರಿ. ಇವಾಗ ನೋಡ್ರಿ ಡ್ಯೂಟಿಗೆ ಹೋಗಿ ಬಂದು ಜಸ್ಟ್ ಫ್ರೆಶ್ ಅಪ್ ಆಗತ್ತೆ ನೋಡ್ರಿ. ಎಲ್ಲಿಗೆ ಹೋಗ್ಬೇಕಂದ್ರೆ ನೋಡ್ರಿ ನಮ್ಮ ರಿಲೇಟಿವ್ಸ್ ಒಳಗೆ ನಾಮಕರಣ ಇತ್ತು. ಲಾಸ್ಟ್ ಲಾಗ್ ಒಳಗೆ ನೋಡಿರ್ಬೇಕು ನೀವು, ಬೇಬಿ ಶಿವರ್ದು ತೋರಿಸಿದ್ನಲ್ಲ ಅದೇ ನೋಡ್ರಿ. ಅಲ್ಲೇ ನಾವು ನಾಮಕರಣಕ್ಕೆ ಹೊಂಟಿವಿ. ಸಿಂಪಲ್ ಆಗಿ ಡ್ರೆಸ್ ಹಾಕೊಂಡು ಹೂ ಪೋಣಿಸಿದೆ ನೋಡ್ರಿ. ನೀವು ಹೂ ಹಾಕೊಂಡು ಹೊಂಟಿ ನೋಡ್ರಿ. ನಾನು ಚಿನ್ನು ಆಮೇಲೆ ಮನೆಯವರು ಧನುಷ್ಯ 4 ಜನ ಕೂಡಿ ಹೊಂಟಿವಿ. ಬಿಸಿಲೊಂದು ಹೊರಗಡೆ ನೋಡ್ರಿ, ಫುಲ್ಲು ಬಿಸಿಲಿತ್ತು. ಅದಕ್ಕೆ ಇನ್ನೊಂದು ಬೈಕಲ್ಲಿ ತೊಗೊಳೋದು, ಒಂದೇ ಸ್ಕೂಟಿ ಮೇಲೆ ಹೋದ್ರಾಯ್ತು. ನಮ್ಮ ಮನೆಯಿಂದ ನೋಡ್ರಿ ಭಾಳ ದೂರ ಏನಾಗಲ್ಲ, 10 ನಿಮಿಷ ಬೇಡ 15 ನಿಮಿಷ ಒಳಗೆ ಅಲ್ಲೇ ಇರ್ತೀವಿ ಅಂತೇಳಿ 4 ಜನ ಹೊಂಟಿ ನೋಡ್ರಿ. ಚಿನ್ನು, ನಾನು, ಆಮೇಲೆ ಚಿನ್ನು ಮುಂದ್ಗಡೆ ನನ್ನ ಕಾನ್ಸಲ್ ಆಗ್ಯಾನ, ಮುಂದೆ ಕೂತ್ರೆ ಗೊತ್ತೇ ಆಗಂಗಿಲ್ಲ ನೋಡ್ರಿ. ಎಲ್ಲರೂ ಸೇರಿ ಹೊಂಟಿವಿ. ಆ್ಯಕ್ಚುಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಬೆಳಗ್ಗೆನೇ ಹೋಗಿದ್ದು ನೋಡ್ರಿ. ಕವಿತಾ, ಜ್ಯೋತಿ ಅಕ್ಕ ಎಲ್ಲರೂ ಸೇರಿ 12 ಗಂಟೆಗೆ ಹೋಗಿದ್ದು. ನಮಗೆ ಡ್ಯೂಟಿ ಇದ್ದಂತ ಲೇಟ್ ಆಯಿತು. ಬಂದ್ವಿ ನೋಡ್ರಿ ಮನೆಗೆ. ಆಲ್ಮೋಸ್ಟ್ ಎಲ್ಲ ನಾಮಕರಣ ಎಲ್ಲ ಮುಗಿದಿತ್ತು. ಫೋಟೋಸ್ ಎಲ್ಲ ತೆಗೆಸ್ಕೊಳಕತ್ತಿದ್ರು. ಬೇಬಿ ನೇಮ್ ಬಂದು ನೋಡ್ರಿ ಕೃತಿ ಅಂತ, ಕ್ಯೂಟಾಗಿ ನೈಸ್ ನೇಮ್ ನೋಡ್ರಿ. ಎಲ್ಲ ನೋಡಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ತೆಗೆಸ್ಕೊಳಕತ್ತಿದ್ರು. ನಾವು ನೋಡಿ ಫೋಟೋಸ್ ತೆಗೆಸ್ಕೊಳಕತ್ತೀರಿ. ಹಾಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕತ್ತಿದ್ವಿ, ಕಾಮಿಡಿ ಮಾಡಿಕೊಂಡು ಫನ್ನಾಗಿ. ಚಿನ್ನು ಅಂತೂ ಪಾಪನ್ ನೋಡಿ, ಪಾಪನ್ ಹೊತ್ಕೋತೀನಿ ತಾರಮ್ಮ ಅಂತ ನಿಂತಿರ್ತದೆ ನೋಡ್ರಿ. ಅಲ್ಲಿ ಮುಗಿಸ್ಕೊಂಡು ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ, ಅವ್ರ ಜೊತೆ ನಿಂತು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನೆಕ್ಸ್ಟ್ ಊಟಕ್ಕೆ ಬಂದ್ವಿ ನೋಡ್ರಿ. ಇಲ್ಲಿ ಊಟಕ್ಕೆ ಸ್ಪೆಷಲ್ ಅಂದರೆ ಹುಗ್ಗಿ ಇತ್ತು ನೋಡಿ, ಉತ್ತರ ಕರ್ನಾಟಕ ಸ್ಪೆಷಲ್. ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರುವಾಗ ನೋಡ್ರಿ ಪಾಪನ್ ಅಂತೂ ಬಿಟ್ಟೇ ಬರಲಾಗಿದ್ದ ಚಿನ್ನು. ಮನೆಗೆ ಬಂದುಬಿಟ್ಟು ನೋಡ್ರಿ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ವಾಪಸ್ ನೋಡಿ ಮಾರ್ಕೆಟಿಗೆ ಹೊಂಟಿವಿ. ಯಾಕಂದ್ರೆ ನಾಳೆ ವುಮೆನ್ಸ್ ಡೇ ಐತಲ್ಲ, ಕೆಲವೊಂದು ಹೂವು ಆಮೇಲೆ ಕೆಲವೊಂದು ಐಟಮ್ಸ್ ತರುವಿದ್ದು. ಹಾಗಾಗಿ ಚಿನ್ನು ನಾನು ಇಬ್ಬರೇ ಹೊಂಟಿ ನೋಡ್ರಿ. ಧನುಷ್ ಅಂದವಲ್ಲ ಅಂದವ. ಫಸ್ಟ್ ನೋಡಿ LBS ಮಾರ್ಕೆಟಿಗೆ ಬಂದ್ವಿ. LBS ಮಾಡ್ಕೊಂಡು ಹೂ ತೊಗೊಳಕ್ಕೆ ಬಂದ್ವಿ ನೋಡ್ರಿ. ಯಾಕಂದ್ರೆ ಲೇಟ್ ಆಗಿತ್ತು, ಟೈಮ್ ಬಂದು 7 ಗಂಟೆ ಆಗಿತ್ತು. ಮತ್ತೆ ಇರಲ್ಲ ಅಂತ ಅಂದ್ಕೊಂಡು ಬಂದೆ. ಬಟ್ ಹೂ ತೊಗೊಂಡು LBS ಮಾರ್ಕೆಟಿಗೆ ಬಂದವ್ರು ಒಳಗಡೆ ಎಂಟ್ರಿ ಆಗಲೇಬೇಕು ನೋಡ್ರಿ. ಯಾಕಂದ್ರೆ ಒಳಗಡೆ ಎಂಟ್ರಿ ಆಗ್ಲಾರ ಹೋಗೋದೇ ಇಲ್ಲ ಎಲ್ಲರೂ, ಎಸ್ಪೆಷಲಿ ಹುಡುಗಿಯರು ನೋಡ್ರಿ. ಇಲ್ಲಿ ಬಂದ ಕ್ಲಿಪ್ಸು, ಮೆಹಂದಿ ಕೋನು ಅವು ಇವೆಲ್ಲ ತೊಗೊಂಡೆ. ಕೆಲವೊಂದು ಐಟಮ್ಸ್ ಇಲ್ಲಿ ಬಂದಾಗಂತೂ ಫಸ್ಟ್ ಈ ಅಂಗಡಿಗಂತೂ ಎಲ್ಲರೂ ಹೋಗಿರ್ತೀವಿ ಬಿಜಾಪುರದವರು. ಸ್ವಲ್ಪ ಅಗರಬತ್ತಿ ತೊಗೊಂಡೆ, ಫ್ರೂಟ್ಸ್ ತೊಗೊಂಡೆ ನೋಡಿ. ಚಿನ್ನುಗೆ ಆ್ಯಪಲ್ಲು ಆಮೇಲೆ ಅವು ಎಲ್ಲ ಟೋಟಲಿ ಎಲ್ಲ ಹಣ್ಣುಗಳೆಲ್ಲ ತೊಗೊಂಡ್ಬಿಟ್ಟು ಹೋಗುವಾಗ ಏನಾರ ಜ್ಯೂಸ್ ಕುಡಿ ಬಂದ. ಚಿನ್ನು ಎಳ್ನೀರ್ಬೇಕಂದ. ಅವಂಗೆ ಕಾಯಿ ನೀರನ್ನೋಕಿನ ಅದ್ರೊಳಗಿನ ಕೊಬ್ಬರಿ ಭಾಳ ಇಷ್ಟ ನೋಡ್ರಿ. ಹಂಗಾಗಿ ಕಾಯಿ ನೀರು ಕುಡಿಮಮ್ಮ ಅಂದ. ಕಾಯಿ ನೀರು ಇಬ್ಬರು ಕುಡಿದ್ಬಿಟ್ಟು ನೆಕ್ಸ್ಟ್ ನೋಡ್ರಿ ಅವ್ನು ಕೊಬ್ಬರಿ ತಿನ್ನಾಕತ್ತಾನೆ. ಅವ್ನಿಗೆ ಅಂತೂ ಫುಲ್ ಖುಷಿ ಕೊಬ್ಬರಿ ಅಂದ್ರೆ ತಿನ್ನಾಕ. ಆ ಕೊಬ್ಬರಿ ತಿಂದು ಕಾಯಿ ಕುಡಿದು ನಾವು ಹೊಂಟಿ ನೋಡ್ರಿ. ಇಲ್ಲಿ ಹೋಗೋತ್ತಿಗೆ ಪಲ್ಪಲ್ ಒಳಗೆ ಹೇಳಿದ್ನಲ್ಲ, ಸನ್ಸ್ಕ್ರೀನ್ ಎಲ್ಲ ತೊಗೊಳೋದಿತ್ತು. ಸನ್ಸ್ಕ್ರೀನ್ ತೊಗೊಳಕ್ಕೆ ಬಂದ್ವಿ ನೋಡ್ರಿ. ಕೆಲವೊಂದು ಕ್ರೀಮ್ಸು ಅವು ಇವೆಲ್ಲ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಮನೆ ಕಡೆ ಬ್ಯಾಕ್ ಆದ್ವಿ ನೋಡ್ರಿ. ಬಂದೆ ನೋಡ್ರಿ, 1-2 ಐಟಮ್ಸ್ ತರಕ್ಕೆ ಹೋಗಿ ಎಷ್ಟು ಐಟಮ್ಸ್ LBS ಮಾರ್ಕೆಟ್ನಾಗಂತೂ ಒಂದು ತೊಗೊಳಕ್ಕೆ ಹೋದ್ರೆ ಒಂದು 10 ಐಟಮ್ ತೊಗೊಂಡು ಬರಲೇಬೇಕು ನಾವು. ಫೈನಲಿ ಎಲ್ಲ ತೊಗೊಂಡು ಬಂದೆ ನೋಡ್ರಿ. ಆಮೇಲೆ ಫ್ರೂಟ್ಸು ತೊಗೊಂಡು ಬಂದೆ. ಎಷ್ಟು ದಿನ ಆಯ್ತು ಹೋಗ್ಬೇಕಂದ್ರೆ ಹೋಗಿದ್ದಾಗಿದ್ದಿಲ್ಲ ನೋಡ್ರಿ. ಇವತ್ತಿನ ಲಾಗಿಲ್ಲ ಮಿನಿ ಲಾಗಿಲ್ಲ ಏನು ಮಾಡ್ತೀನಿ. ಓಕೆ ಬಾಯ್.